ಮಾವ ನಾನು ನಿಂಗೊಂದು ಸ್ಪೆಷಲ್ ಹೇಳ. ನಾನು ಇವತ್ತು ನಾಳೆಯಿಂದ ಸೋ ಕ್ಯೂಟ್ ನೋ. ಏನದು? ಅಂದ್ರೆ ಅಂಜಲಿ, ಅಂದ್ರೆ ಆದಿತ್ಯ, ಅಂದ್ರೆ ಅಂಜಲಿ ಆದಿತ್ಯ. ಸೇರೋ ಟೈಮಲ್ಲಿ ನೀನ್ ಯಾಕೆ ಮಾವ ಈ ಥರ ದೂರ ಹೋಗ್ತೀಯಾ? ಏನಂತಪ್ಪ ಒಂದು ಆ ಹುಚ್ಚಿ ಬೇಜಾನ್ ಕಾಟ ಕೊಡ್ತಿದ್ದಾಳಂತೆ, ಅದಕ್ಕೆ ಉರ್ಕೋತಾ ಇದ್ದಾನೆ. ಮಾಮೂಲಿ ಇದ್ದಿದ್ದೆ ಅಲ್ವಾ. ಅಂಜಲಿ ಆದಿತ್ಯ ಜೋಡಿ ಹೇಳಿ ಮಾಡಿಸ್ದಂಗಿದೆ ಅಲ್ವಾ ಚಂದ್ರ? ಅವರಿಬ್ರು ಒಟ್ಟಿಗೆ ನಿಂತ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನ್ನ ಮಗಳು, ಅವಳು ಚೆನ್ನಾಗಿ ಕಾಣಿಸ್ಲೇಬೇಕು. ಆದಿತ್ಯ ಅವನು ಚೆನ್ನಾಗಿದ್ದಾನೆ, ಆದರೆ ನನ್ನ ಮಗಳು ಕಳೆನೇ ಕಳೆ. ಅದಕ್ಕೆ ನೋಡು, ಹೆತ್ತ ಕರಳಿಗೆ ಹೆಗ್ನನು ಮುದ್ದು ಅಂತಾರೆ. ಓಹ್, ಪುರೋಹಿತರು ಬಂದ್ರು. ಗುರುಜಿ ಬನ್ನಿ 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 ಬನ್ನಿ. ನಮಸ್ಕಾರ ಗುರುಜಿ, ಬನ್ನಿ. ಬನ್ನಿ ಗುರುಜಿ, ಏನಾಯ್ತು? ಏನ್ ನೋಡ್ತಾ ಇದ್ದೀರಿ ಅಲ್ಲಿ? ಅರಿಶಿನ ಕುಂಕುಮ ತಗೊಂಡು ಬನ್ನಿ ಈಗಲೇ. ಗುರುಗಳೇ, ಅಂಥದ್ದೇನಾಯ್ತು ಅಂತ ತಿಳ್ಕೊಬೋದಾ? ನಾನು ಯಾರ ಹತ್ರನೂ ಮಾತಾಡೋದಿಲ್ಲ, ನಾನು ಹೇಳಿದಷ್ಟು ಮಾಡಿ. ಇರಿ ಗುರುಗಳೇ, ನಾನು ಈಗ ತಂದೆ. ಒಂದು ಚಿಟಿಗೆ ಅರಿಶಿನ ಕುಂಕುಮ ಕೊಡಿ. ಅದನ್ನು ಹೊಸ್ಲ ಮೇಲೆ ಇಡಿ. ಮಹೇಂದ್ರ, ಈ ಮನೆಯಲ್ಲಿ ತಿಥಿ ಕಾರ್ಯ ಮಾಡಿಸೋದಾದರೆ ನನ್ನನ್ನು ಕರಿ, ಶುಭ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಒಳ್ಳೇದಾದ್ರೆ ಸರಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಗೊತ್ತಿದ್ದು ನಿನ್ ಬಲಿ ಕೊಟ್ಟಂಗಾಗಲ್ವಾ? ಮಾವ, ಎಲ್ಲ ಪಾಪಕ್ಕೂ ಪುಣ್ಯಕ್ಕೂ ಒಂದು ಪರಿಹಾರ ಅಂತಿದ್ದೇ ಇರುತ್ತೆ. ಮನೆ ಬಿಟ್ಟು ಹೋಗೋದು, ಈ ಶುಭ ಕಾರ್ಯ ಮುಂದಕ್ಕೆ ಹಾಕೋದು, ಇದೆಲ್ಲ ಅತಿ ಆಯ್ತು. ಇದಕ್ಕೆಲ್ಲ ಒಂದು ಸಣ್ಣ ಪುಟ್ಟ ಪೂಜೆ ಹೋಮ ಮಾಡಿಬಿಟ್ರೆ ಮುಗ್ದೋಗುತ್ತಪ್ಪ. ಅಂಥದ್ರಲ್ಲಿ ಒಂದು ಜೀವಕ್ಕೆ ಬೆಲೆ ಇಲ್ವಾ? ನನ್ನ ತಂಗಿ ಜೀವದ ಪ್ರಶ್ನೆ ಇದು. ಅಣ್ಣಯ್ಯ, ನಾನು ಬದುಕೋದಕ್ಕೋಸ್ಕರ ನನ್ನ ಮಗಳ ಜೀವನನ ಬಲಿ ಕೊಡೋದಾ? ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ? ಅವಳು ಸತ್ರು ನೀನು ಸತ್ರು ನನಗೆ ಯಾವ ಡಿಫ್ರೆನ್ಸು ಆಗಲ್ಲ. ನನ್ನ ಕಣ್ಣಿರೋದು ಆಸ್ತಿ ಮೇಲೆ ಅಷ್ಟೇ. ಚಂದ್ರ, ನೀ ಆ ಜ್ಯೋತಿಷಿ ಮಾತಿಗೆ ಸೊಪ್ಪಾಕೋದಾದ್ರೆ ಯಾವನವನು ಪಾಠ ಬೀಳ್ಸಿದ್ದು? ಕೆಲಸ ಮಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಲ್ಲ. ಚಂದ್ರ, ಆರ್ ಯು ಆಲ್ ರೈಟ್? ಇವರು ದೊಡ್ಡವನು, ನನ್ನ ತಂಗಿನ ಬಚಾವ್ ಮಾಡಿಬಿಟ್ಟ. ಆದರೆ ಇದು ಎಚ್ಚರಿಕೆ ಗಂಟೆ ಚಂದ್ರ. ನನಗೆ ಯಾಕೋ ಭಯ ಆಗ್ತಿದೆ. ಮೊದಲು ಈ ಮನೆಯಿಂದ ಹೊರಗೋಗು ನೀನು. ಚಂದ್ರ, ಏನೂ ಆಗಿಲ್ಲ ಕಣೆ. ಪಾಠ ತುದಿಲಿತ್ತಲ್ಲ, ಅಕಸ್ಮಾತ್ ಬಿದ್ದಿದೆ ಅಷ್ಟೇ. ಇಲ್ಲ ಇಲ್ಲ, ನನಗೆ ಭಯ ಆಗ್ತಿದೆ, ನನಗೆ ಭಯ ಆಗ್ತಿದೆ. ಚಂದ್ರ, ನಿಂತ್ಕೊಳ್ಳೆ ಚಂದ್ರ. ಚಂದ್ರ,
ಆದಿತ್ಯ, ಇವತ್ತು ನೀನು ಬರಲೇಬೇಕು, ನಂಗೆ ಸಿಗ್ಲೇಬೇಕು. ಇವತ್ತು ನಾನು ನೀನು ಇಲ್ಲಿಂದ ಹೊರಟು ದೂರ, ಎಲ್ಲರೂ ದೂರ ಹೋಗಿ ಬದುಕೊಳ್ಳೋಣ. ಸಾಯೋದಾದ್ರೆ ಒಟ್ಟಿಗೆ ಸಾಯೋಣ. ಪ್ಲೀಸ್, ನೀನು ಈ ದೊಡ್ಡ ಮನೇಲಿ ಇರೋದೇ ಆದರೆ ನನ್ನ ಕಣ್ಮುಂದೆ ಬಾ. ಪ್ಲೀಸ್ ಬಾ ಬಾ. ಸಂಜು, ಇಲ್ಲೇನು ಮಾಡ್ತಾ ಇದ್ದ ನೀನು? ಇನ್ನು ಎಷ್ಟು ಮನೆಗೆ ಮೋಸ ಮಾಡಿ ಅವ್ರನ್ನ ಕೊಲೆ ಮಾಡಬೇಕು ಅನ್ಕೊಂಡಿದ್ದಾನೆ. ಯಾಕೆ ಇವ್ನು ಎಲ್ಲಿ ಹೋದ್ರೂ ಭೂತ ಥರ ಎಲ್ಲ ಕಡೆ ಕಾಣಿಸ್ಕೊಂತಿದ್ದಾನೆ? ಅಯ್ಯೋ, ಇವನ್ ಬೇರೆ ಬಂದ. ಈ ರಾಕ್ಷಸನ ಮುಂದೆ ಸಂಜು ಎಷ್ಟೋ ಬೆಟರು. ಎಂಥ ಜಾಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಇವ್ರ ಕಣ್ ತಪ್ಪಿಸಿ ಹೇಗೆ ಆದಿತ್ಯನ ಹತ್ರ ಹೋಗ್ಲಿ? ಈ ದುಷ್ಟರು ಆದಿತ್ಯನ್ಗೆ ಏನು ಮಾಡದೆ ಹೋದ್ರೆ ಸಾಕಪ್ಪ. ಈ ಮನೇಲಿ ಆದಿತ್ಯ ಇದಾನೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋದಾದ್ರೂ ಹೇಗೆ? ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಇಲ್ಲಿ ಆದಿತ್ಯ ಎಲ್ಲಿದ್ದಾರೆ? ಇಲ್ಲೇ ಇದೆ ಮನೆ, ಆದರೆ ಅವ್ರಿಗಿಲ್ಲ. ಮತ್ತಿನ್ನೆಲ್ಲಿರ್ತಾರೆ? ಅವ್ರ ಸತ್ 25 ವರ್ಷ ಆಯ್ತಲ್ಲ. ಇನ್ಯಾರೋ ಒಬ್ಬ ಅದೇ ಹೆಸರಲ್ಲಿ ಬಂದಿದ್ದಾನೆ. ಸಿಮ್ರ, ನಿನ್ಗೆ ಯಾಕೆ ದೊಡ್ಡ ಮನೆ ವಿಷಯ ಹೇಳಿ, ಯಾರು ಬಂದಿದ್ದಾರೆ? ಆದಿತ್ಯ ಎಲ್ಲಿದ್ದಾರೆ? ಪ್ಲೀಸ್ ಸರಿಯಾಗಿ ಹೇಳಿ. ಇಲ್ಲ ಮೇಡಮ್, ನನಗೇನು ಗೊತ್ತಿಲ್ಲ. ಆದಿತ್ಯಪ್ಪ ಈ ಮನೆ ಚಿಕ್ಕದೇನೆ. ಅವ್ರ ಸತ್ತು 25 ವರ್ಷ ಆಯ್ತು ಅಷ್ಟೇ. ನಡಿ ಹೋಗೋಣ. ಸರ್, ಒಂದು ನಿಮಿಷ ನಿಂತ್ಕೊಳ್ಳಿ. ಹೇಳ್ಬೇಕಣ, ನೀನು ಸತ್ಯನ ತುಂಡ, ನಮ್ಗೆ ಯಾಕೆ ದೊಡ್ಡ ಸತ್ಯ ನಡೆಯೋ. ದೇವ್ರೆ, ನನ್ನ ಹೆಣ್ಣು ಅನ್ನೋದು ಮರ್ತಿದ್ಯಾ? ನನ್ನ ಹತ್ರ ಇನ್ನು ಶಕ್ತಿ ಉಳಿದಿಲ್ಲ. ಇನ್ನು ಎಷ್ಟು ಅಂತ ಹುಡುಕ್ಲೆ ನಾನು? ಛೇ! ವತ್ಸಲಾಯ ನಮಃ ದೀನ ಬಂಧವೇ ನಮಃ.